ಇನ್ನು ಸೋನಿಯಾ ಗಾಂಧಿ ಒಂದೇ ಮಾತರಂ ಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ BJP ಆರೋಪ ಮಾಡಿದ್ದು, ಜೊತೆಗೆ ಏನಂದರೆ ಸಮರ ಸಾರಿದ್ದು. ಇದು ಮಾಡಿರುವಂಥ ದೊಡ್ಡ ಅವಮಾನ, ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಎಂಥ ನಿರ್ಧಾರ ತೆಗೆದುಕೊಂಡಿದೆ, ನಿರ್ಣಯ ತಗೊಂಡಿದೆ ನೋಡಿ. 6 ಸಾಲಿನ ಬದಲಿಗೆ, ಅಂದರೆ 6 ಸ್ಟ್ಯಾಂಜಾ ಬದಲಿಗೆ 2 ಸ್ಟ್ಯಾಂಜಾ ಹಾಡಲಿಕ್ಕೆ ನಿರ್ಣಯಕ್ಕೆ ಬಂದಿದೆ. ಈ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಸಡ್ಡು ಹೊಡೆದಿದೆ. CWC ತೆಗೆದುಕೊಂಡಂಥ ಪ್ರಮುಖ ನಿರ್ಣಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬರೀ ಒಂದೇ ಮಾತ್ರ ಅಲ್ಲ, ರಾಮ ಮಂದಿರ ದೇಣಿಗೆ ಕಳವಿನ ಬಗ್ಗೆ ರಾಷ್ಟ್ರವ್ಯಾಪಿ ಪ್ರತಿಭಟನೆ, ಈ ಬೇರೆ ಬೇರೆ ವಿಚಾರಗಳನ್ನು ಕೂಡ ಎತ್ಕೊಂಡಿದೆ. ಆದರೆ ಒಂದೇ ಮಾತ್ರ ಬಗ್ಗೆ ತೆಗೆದುಕೊಂಡಿರುವಂಥ ನಿರ್ಧಾರ ನಾವು ಯಾವುದೇ ಕಾರಣಕ್ಕೂ ಬಹುಶಃ ಏನು ಅಂತಂದರೆ, ಯಾವಾಗ ಹರಿಪ್ರಸಾದ್ ಈ ಮಾತನ್ನು ಹೇಳಿದ್ರಲ್ಲ ಆವಾಗಲೇ ಅನ್ನಿಸ್ತು, ಒಂದು ರಾಜ್ಯದ ಒಂದು ಘಟಕದ ಅಧ್ಯಕ್ಷರು ಈ ರೀತಿ ಮಾತನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೇಂದ್ರ ಸರ್ಕಾರದ, ಅಂದರೆ ಕೇಂದ್ರದ ನಾಯಕರ ಜೊತೆಗೆ ಮಾತಾಡಿಕೊಂಡೇ ಅವರು ಈ ನಿರ್ಧಾರಕ್ಕೆ ಬಂದಿರ್ತಾರೆ ಅಂತ. ಈಗ ನೋಡಿ ಅದು ನಿಜ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ CWC ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತೆಗೆದುಕೊಂಡಿರುವಂಥ ಪ್ರಮುಖ ನಿರ್ಣಯಗಳು, ಆ ಪ್ರಮುಖ ನಿರ್ಣಯಗಳಲ್ಲಿ ಮೊದಲನೇದೇನಪ್ಪ ಅಂತಂದರೆ, ನಾವು ಯಾವುದೇ ಕಾರಣಕ್ಕೂ ನಾವು 6 ಸ್ಟ್ಯಾಂಜಾ ಹಾಡಲ್ಲ, 2 ಸ್ಟ್ಯಾಂಜಕ್ಕೆ ನಾವು ಸೀಮಿತ ಆಗ್ತೀವಿ ಅನ್ನೋದು.